ನಮಸ್ಕಾರ. ಭಾನುವಾರ, ಡೇಟ್ ಜೂನ್ 1, 2025. ಇವತ್ತು ನಾನು ಒಂದು ರೈಡಿಗೆ ಹೊರಟಿದ್ದೀನಿ, ಸೋಲೋ ರೈಡ್. ಯಾಕೆ ಅಂದರೆ ನಮ್ಮ ಪಾರ್ಟ್ನರ್ ಇವತ್ತು ಕೈ ಎತ್ಬಿಟ್ರು, ಪುಣ್ಯಾತ್ಮ. ರಾತ್ರಿ ಎಲ್ಲ ಹೇಳಿ 10 ಗಂಟೆಗೆ ಹೇಳಿದ್ದಾನೆ, ಬೆಳಗ್ಗೆ 5:15 ಸಿಗೋಣ ನಾನು ಆ ಜಾಗದಲ್ಲಿ, 5ರಿಂದ 5:45 ಅಂತ ಮೆಸೇಜ್ ಹಾಕಿದ್ದಾನೆ. ಓಕೆ ಅಂದರೆ ಬೆಳಗ್ಗೆ 4 ಗಂಟೆಗೆ ನಾನೆಲ್ಲ ರೆಡಿ ಆಗಿದ್ದೀನಿ. 4:15 ಮೆಸೇಜ್ ಮಾಡಿದ್ದಾನೆ, ಐ ಆಮ್ ಸಾರಿ, ಐ ಆಮ್ ನಾಟ್ ಕಮಿಂಗ್. ನಾನು ಏನು ಹೇಳೋಣ ಅವನಿಗೆ, ಏನಾಯಿತು ಅಂತ ಹೇಳ್ದಾನೆ. ರಾತ್ರಿ ಲೇಟ್ ಆಯಿತು ಮಲಗೋದು, ಲೇಜಿನೆಸ್ಸು, ಬಾಡಿ ರಿಕವರ್ ಆಗಿಲ್ಲ ಅಂತ. ಓಕೆ, ಅದಕ್ಕೆ ಅವನು ಎಲ್ಲಿ ಪ್ಲಾನ್ ಮಾಡಿದ್ನೋ ಅಲ್ಲಿಗೆ ಹೋಗ್ತಾ ಇಲ್ಲ ನಾವು. ಬಟ್ ನಾನು ಬೇರೆ ಒಂದು ರ್ಯಾಂಡಮ್, ನನ್ನ ಚಾನಲ್ ಹೆಸರಿದ್ದಂಗೆ ರ್ಯಾಂಡಮ್ ರೋಡಿ ಅಂದ್ರೆ ನಾವು ರ್ಯಾಂಡಮ್ ಆಗೇ ರೋಡಿಗೆ ಇಳಿತೀವಿ. ರ್ಯಾಂಡಮ್ ಆಗಿ ಇನ್ನೊಂದು ಕಡೆ ನನಗೆಲ್ಲೋ ಮೈಂಡಿಗೆ ಬಂತು, ನನ್ನ ಕ್ಲೈಂಟ್ ಯಾವತ್ತೋ ಹೇಳಿದರು, ಇಲ್ಲೊಂದ್ಸಲ ಹೋಗಿ ಬನ್ನಿ ಸರ್, ಚೆನ್ನಾಗಿದೆ, ಒಳ್ಳೆ ದೇವಸ್ಥಾನ ಅಂತೇಳಿ. ಒಂದು ಗಣಪತಿ ದೇವಸ್ಥಾನ, 5,000 ವರ್ಷ ಇತಿಹಾಸ ಇರುವಂಥದ್ದು. ಇದು ಕೂಡ ಇಲ್ಲೆಲ್ಲ ಮಹಾಭಾರತದ ಕಥೆಗಳು ಸಿಕ್ಕಾಪಟ್ಟೆ ಇದೆ, ಇಲ್ಲೆಲ್ಲ ಕನೆಕ್ಷನ್ ಸಿಕ್ಕಾಪಟ್ಟೆ. ನಾರ್ತನಲ್ಲಿ ಮಹಾಭಾರತದ ಕನೆಕ್ಷನು ಜಾಸ್ತಿನೇ ಇದೆ ಇಲ್ಲಿ. ಆದ್ದರಿಂದ ಅಲ್ಲಿಗೆ ಹೋಗೋಣ ಅಂತ ರ್ಯಾಂಡಮ್ ಆಗಿ ಹೊರಟಿದ್ದು. ಯಾವುದೇ ಪ್ಲಾನಿಂಗ್ ಇಲ್ಲ, ಏನಿಲ್ಲ. ಪ್ಲಾನಿಂಗ್ ಎಲ್ಲ ಅವ್ನು ಮಾಡಿದ್ದು, ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದು 200 ಕಿಲೋಮೀಟ್ರ್ ರೈಡ್ ಇತ್ತು. ಹೋಗೋದು ಬರೋದು ಸೇರಿ 400 ಹೆಚ್ಚು ಕಡಿಮೆ. ಬಟ್ ಇಲ್ಲಿ ಅಷ್ಟಿಲ್ಲ, ಇಲ್ಲೊಂದು 80, 90, 100 ಅಂತ ಇಟ್ಕೊಳ್ಳಿ. 100, 200 ಮುಗಿದು ಹೋಗುತ್ತೆ. ಒಂದು ಗಂಟೆ 12 ಗಂಟೆ ಒಳಗಡೆ ಮನೆಗೆ ಬರ್ಬೋದು. ಈಗಾಗಿದೆ 5:15, ಹೊರಟಿದ್ದೀನಿ. ಬಟ್ ಹೇಗಿದೆ ಅಂದರೆ, ಸೋಲೋ ರೈಡ್ ಮಾಡೋದು ಯಾಕೆ ಬೇಕಾದ್ರೂ ಮಾಡ್ಕೊಳ್ಳಿ. ಸ್ಪೀಡಾಗಾರು ಹೋಗಿ, ಸ್ಲೋ ಆಗಾರು ಹೋಗಿ, ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಳಿ, ಚಾಯ್ ಕುಡೀರಿ, ಕಾಫಿ ಕುಡೀರಿ, ಏನು ಬೇಕಾದ್ರೂ ಮಾಡಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಒಬ್ಬರೇ ಹೋಗೋದು ಒಬ್ಬರೇ ಬರೋದು. ಆದ್ದರಿಂದ ಇನ್ನೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೋಲೋ ರೈಡ್ ಮಾಡೋದು ಸುಮಾರು ದಿವಸ ಆಗಿತ್ತು. ನಾನು ಬ್ಯಾಂಗ್ಳೂರು ವೆಸ್ಟರ್ನ್ ಘಾಟ್ಸ್ ರೈಡ್ ಮಾಡಿದ್ನಲ್ಲ, ಚಿಕ್ಕಮಂಗ್ಳೂರು ರೈಡು. ಅದಾದಮೇಲೆ ಸೋಲೋ ರೈಡ್ ಮಾಡೇ ಇಲ್ಲ. ನಾನು ಮ್ಯಾಕ್ಸಿಮಮ್ ಆಗಿ ನಾನು ಸೋಲೋನೇ ಪ್ರಿಫರ್ ಮಾಡೋದು. ಬಟ್ ಕೆಲವು ಸಲ ಏನಾಗತ್ತೆ ಅಂದರೆ, ಅವನು ಬರ್ತೀನಿ ಅಂದಾಗ ಬೇಡ ಅನ್ನೋಕ್ಕಾಗತ್ತಾ? ಇಲ್ಲ, ಅವ್ನು ಪ್ಲಾನ್ ಮಾಡಿದಾಗ ನಮಗೂ ಮನಸ್ಸು ಅನ್ಸುತ್ತೆ, ಹೋಗೋಣ, ಒಟ್ಟಿಗೆ ಹೋಗೋಣ, ಏನು ಚೆನ್ನಾಗಿದೆಯಲ್ವಾ ಅಂತೇಳಿ ಗ್ರೂಪಲ್ಲಿ ಹೋಗೋಣ ಅಂತ. ಬಟ್ ನಾನು ಮ್ಯಾಕ್ಸಿಮಮ್ ಯಾರು ಬರಲಿಲ್ಲ ಅಂದರೆ ಸೋಲೋನೇ ಹೊರಟ್ಬಿಡ್ತೀನಿ ಗಾಡಿ ಎತ್ಕೊಂಡು. ಹಾಗಾದ್ರಿಂದ ಇವತ್ತು ಆ ಕಡೆ ಪಯಣ. ಸೇಮ್ ರೂಟು, ಮೆಹಸಾನ ರೂಟು. ಮೆಹಸಾನ ಹತ್ರ ಹೋಗಿ, ಮೆಹಸಾನದಿಂದ ಮುಂದೆ ಏದೇಳಿ 6 ಗಂಟೆ ಆಯಿತು, 5:15 ಆಯಿತು. ಬೆಳಕಾಗ್ತಾ ಬಂತಿಲ್ಲಲ್ಲ, ಅಷ್ಟು ಕತ್ಲೆ ಇಲ್ಲ, ಅನಿಸ್ತಾ ಇಲ್ಲ ನನಗೆ ಕತ್ಲೆ. ನಾನಾದರೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ತೀನಿ, ಓಡಿಸೋದಿಲ್ಲ. ಓಡಿಸ್ಬೇಕು ಅಂದಾಗ ಓಡಿಸ್ತೀನಿ. ಅವನು ಹಂಗಲ್ಲ, ಟ್ರಾಫಿಕಲ್ಲಿ ಓಡಿಸ್ತಾನೆ ಪುಣ್ಯಾತ್ಮ. ಖಾಲಿ ರೋಡಲ್ಲಿ ಆರಾಮಾಗಿ ಕೈ ಕಟ್ಕೊಂಡು ಕುಡಿಸ್ಕೊಂಡು ಲೆಕ್ಕ ಕೂತ್ಕೊತಾನೆ ಪುಣ್ಯಾತ್ಮ. ಆರಾಮಾಗಿ 60-70ರಲ್ಲಿ. ಖಾಲಿ ರೋಡಿದ್ದಾಗ ಹೋಗಿ ಟ್ರಾಫಿಕ್ಕಲ್ಲಿ ಯಾವಾಗಲೂ ಸ್ಲೋ ಹೋಗೋದು ಬಿಟ್ಟು, ಅವನು ಬೇರೆ ಥಿಯರಿ. ಟ್ರಾಫಿಕ್ಕಿಂತ ಬೇಗ ಹೊರಟು ನಾವು ಮುಂದೆ ಹೋಗಿ ಖಾಲಿ ರೋಡಲ್ಲಿ ಸ್ಲೋ ಹೋದರೆ ಟ್ರಾಫಿಕ್ ಮತ್ತೆ ಅಲ್ಲೇ ಆಗೋದು. ಯಾಕೆಂದರೆ ಹಿಂದ್ಗಡೆಯಿಂದ ಬಂದವರು ಅಲ್ಲೇ ನಾವು ಸ್ಲೋ ಹೋಗ್ಬೇಕಾದ್ರೆ ನಮ್ಮನ್ನು ಕವರ್ ಮಾಡಲ್ವಾ? ಏನೋ ಅವನು ಐಡಿಯಾ. ಇವತ್ತು ಬರಲಿಲ್ಲ ಪುಣ್ಯಾತ್ಮ, ಕೈ ಎತ್ಬಿಟ್ಟ. ಓಕೆ, ಸಿಂಗಲ್ ಶೇರ್ ಸುದೀಪ್ ಥರ ಒಬ್ಬರೇ ಹೋಗೋದು. ಇನ್ನೇನು ಹೇಳಲಿಕ್ಕಿಲ್ಲ. ಇನ್ನು ಟೀಗೆ ನಿಂತಾಗ ಮಾತಾಡೋಣ. ಅಲ್ಲಿವರೆಗೆ ಬಾಯ್. ಪ್ರತಿ ಸಲ ಟೀ ಕುಡಿಯೋಲ್ಲೇ ಇಲ್ಲೂ ಟೀ ಕುಡಿದಿದ್ದು 20 ರೂಪಾಯಿ. ಒಂದು ನೀರಿನ ಬಾಟ್ಲು, ಒಂದು ಟೀ, 20 ರೂಪಾಯಿ ಬಿಲ್ಲು. ಇಲ್ಲಿಂದ ಹೊರಡೋದಿನ್ನು. ಇನ್ನೇನು ಇಲ್ಲಿ ತೋರಿಸುವಂಥದ್ದು ಏನಿಲ್ಲ. ಇನ್ನು ಮುಂದೆ ಸಿಗೋಣ. ತಗೊಳಪ್ಪ, ಟೋಲ್ ನಾಕ, ಟೋಲ್ ಬೂತ್ ಬಂತು. ಟೋಲ್ ಬೂತ್ ಬಂದರೆ ನಮಗೇನು ದುಡ್ಡು ಹಾಕೊಡ್ಬೇಕು. ಇದೇನಿದೆ, ಇಲ್ಲಿ ಇಸ್ಕೊಂಡಿರ್ತೇನೆ, ಹೋಗೋದಿಲ್ಲಿಂದ ಪುಣ್ಯಾತ್ಮ.
ಇವನು ನೋಡು ಬಡ್ಡಿ ಮಗ ರೋಡ್ ಮಧ್ಯೆ ನಿಂತ್ಕೊಂಡು ಹೊಟ್ಟೆ ಕೇಳ್ತಾವನೆ. ಏನು ತಲೆ ಇಲ್ಲದೆ ಕಾಡು ಮನುಷ್ಯರಾನ. ಕಾಮನ್ ಸೆನ್ಸ್ ಇಲ್ಲ. ಬೈಕ್ ಹೋಗಿ ಕೊಡೋದೇ ಇಷ್ಟು ಸಣ್ಣ ಜಾಗ, ಇವ್ರು ಅದರಲ್ಲೂ ಬಂದು ನಿಂತ್ಕೊಂಡ್ಬಿಟ್ರೆ ನಾವೆಲ್ಲಿಂದ ಹೋಗೋಣ? ಹಾಂ ಹೋಗ್ಲಿ, ದುಡ್ಡು ಕಟ್ಟೋದು ಬೇಡ ಅಂದರೆ ಇಂಥವ್ರನ್ನ ಕಾಟ. ನೆಮ್ಮದಿ ಹೋಗೋಣ ಅಂದರೆ ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಥರ ಜನಗಳು ಇರ್ತಾರೆ. ಹಾಂ ಇಲ್ಲಿ ಸ್ವಲ್ಪ ತಣ್ಣಗಿದೆ, ಇನ್ನೊಂದು 35 ಕಿಲೋಮೀಟರ್ ಇದೆ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಇಲ್ಲಿ ತಣ್ಣಗಿದೆ, ಮಳೆ ಬಂದಿದೆ ಅಂತ ಕಾಣುತ್ತೆ. ಅಲ್ಲಿ ನೀರು ಕಂಡೆ ಹಿಂದ್ಗಡೆ ಎಲ್ಲ ರೋಡಲ್ಲಿ ಬರ್ತಾ ಗ್ರೀನ್ ನಿಂತಿದ್ದು ಎಲ್ಲ ಗ್ರೀನರಿ ಗ್ರೀನ್ ಆಗಿದೆ ಇಲ್ಲೆಲ್ಲ ಸ್ವಲ್ಪ. ಅಂದರೆ ನನ್ನ ಅಂದಾಜು ಮಳೆ ಬಂದಿರುತ್ತೆ ಚೆನ್ನಾಗಿ. ಆದ್ದರಿಂದ ರೈಡ್ ಮಾಡೋಕ್ಕೆ ಚೆನ್ನಾಗಿದೆ. ರೋಡು ಪರವಾಗಿಲ್ಲ, ಟ್ರಾಫಿಕ್ ಸ್ವಲ್ಪ ಇದೆ, 70-80 ಹೋಗೋ ಅಷ್ಟು ಜಾಸ್ತಿ ಹೋಗೋ ಕಷ್ಟ ಇಲ್ಲಿ. ರೋಡು ಡೈವರ್ಷನ್ನು ಇದೆ, ರೋಡ್ ಚೆನ್ನಾಗಿದೆ. ಬಟ್ ಮಧ್ಯದಲ್ಲಿ ಹಸುಗಳು ನಾಯಿಗಳು ಬರ್ತಾವೆ ಸಿಕ್ಕಾಪಟ್ಟೆ, ಇಲ್ಲಿ ಹೋಗೋಕ್ಕಾಗಲ್ಲ. ಹೋಗಲಿ. ಇನ್ನೊಂದೇನು ಅಂದರೆ ನಂದು ಹಾರ್ಲಿ ಡೇವಿಡ್ಸನ್ ಸೇಲ್ ಮಾಡಿಬಿಟ್ಟೆ. ನಾನು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ದುಡ್ಡಿಗೆ ಸೇಲ್ ಮಾಡಬೇಕಾಯಿತು. ಹೋಗಲಿ ಬಿಡಿ, ನನ್ನ ಹತ್ರ ಇದ್ದು ಡೈಲಿ ಅದರ ರೇಟು ವ್ಯಾಲ್ಯೂ ಕಮ್ಮಿ ಆಗ್ತಾ ಮತ್ತೇನೂ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಜಾಸ್ತಿ ಯೂಸೇ ಇರಲಿಲ್ಲ. ನಾನು BMW ಬಂದಮೇಲೆ 2 ಬೈಕ್ ಎಲ್ಲಿ ತೆಗಿತೀಯ? ಡೈಲಿ ಕಮ್ಯೂಟಿಗೆ ಯೂಸಿಗೆ ಸಣ್ಣದೊಂದು ಬೈಕ್ ಇದೆ, ಇನ್ನು ಯೂಸ್ ಮಾಡೋದಾದರೆ. ಇಲ್ಲ ಅಂದರೆ BMW ಮಾರ್ನಿಂಗಲ್ಲಿ ಯೂಸ್ ಮಾಡ್ಕೊಬೋದು. ಈವ್ನಿಂಗಲ್ಲಿ ಟ್ರಾಫಿಕ್ ಜಾಸ್ತಿ ಇದ್ದರೆ ಇದು ಜಾಸ್ತಿ ಹೀಟ್ ಆಗುತ್ತೆ ಅಂತ ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಆದ್ದರಿಂದ ನಮಗೆ ಜಾಸ್ತಿ ಯೂಸ್ ಇಲ್ಲ ಅಂತ ಮಾರಿಬಿಟ್ಟೆ. ಆಗಲಿ, ದುಃಖ ಇಲ್ಲ. ಓಡಿಸಿದ್ದೀನಿ, ಹೆಚ್ಚು ಕಡಿಮೆ 20,000 ಹತ್ರ ಓಡಿಸಿದ್ದೆ. ಆದರೂ ಒಳ್ಳೆ ರೇಟೇ ಬಂತು. ಆದರೂ ಇನ್ನೂ ಸ್ವಲ್ಪ ಬಂದಿದೆ ಚೆನ್ನಾಗಿರೋದೇನೋ ಅಂತ ಅನ್ನಿಸ್ತು. ಬಟ್ ಬರಲಿಲ್ಲ. ಓಕೆ, ಎಲ್ಲ ಓಕೆ, ನಡೆಯುತ್ತೆ. ಇಲ್ಲಿಂದ ಸ್ಟ್ರೈಟೇ ತೋರಿಸ್ತಾ ಇದೆ. ಓಕೆ, ಅವತ್ತು ಇಲ್ಲಿಂದ ಲೆಫ್ಟಿಗೆ ಹೋಗಿದ್ವಿ ನಾವು, ಇವತ್ತು ನಾವು ಸ್ಟ್ರೈಟ್ ಹೋಗಬೇಕು. ಓಕೆ, ಬೇಚರಾಜಿಗೆ ಪಾಲನ್ಪುರ್. ಹಾಂ, ಹಾಗೆ ಇನ್ನು ಹತ್ತಿರ ಬಂದ ಮೇಲೆ ಸಿಗೋಣ. ಅಲ್ಲಿವರೆಗೆ ಬಾಯ್. ರೋಡಿಂದ ನಾವು ಒಳಗಡೆ ತಗೊಂಡ್ಬಿಟ್ಟು ಈಗ ಇಲ್ಲಿಂದ 5 ಕಿಲೋಮೀಟರ್ ತೋರಿಸ್ತಾ ಇದೆ. ಹಳ್ಳಿ ರೋಡು, ಆ ಕಡೆ ಈ ಕಡೆ ಸಜ್ಜೆ ಗದ್ದೆಗಳಿಲ್ಲ. ಮಳೆ ಬಂದಿದೆ, ಒಳ್ಳೆ ನೀರೆಲ್ಲ ಇದೆ ರೋಡಲ್ಲಿ. ರೋಡ್ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಫ್ಯಾಕ್ಟ್ರಿ ಕೂಡ ಇದೆ, ಏನೇನೋ ಎಸ್ಟೇಟ್, ಸಿದ್ಧಿವಿನಾಯಕ್ ಎಸ್ಟೇಟ್. ಓಕೆ ನೋಡಿ, ಮಳೆ ಬಂದಿದೆ, ಅಲ್ಲಿ ನೀರು ನಿಂತಿದೆ ಅಲ್ಲಿ ರೋಡ್ನಲ್ಲಿ. ಚೆನ್ನಾಗಿದೆ, ತಣ್ಣಗಿದೆ ಮಾತ್ರ. ಅಲ್ಲಿ ಏನು ಸೆಕೆ ಅನ್ನಿಸ್ತಾನೆ ಇಲ್ಲ. ಅಲ್ಲಿಂದ ಸ್ವಲ್ಪ ಹೈವೇಲು ಸೆಕೆ ಅನಿಸಿತ್ತು, ಮತ್ತು ಈ ಕಡೆ ಬಂದ ಮೇಲೆ, ಸಿಟಿ ಬಿಟ್ಟ ಮೇಲೆ ಜಾಸ್ತಿ ಸೆಕೆ ಅನಿಸ್ತಿಲ್ಲ ನಮಗೆ. ಎಲ್ಲ ನೋಡಿದ್ವಿ. आइथोर ऊपर जाने का है क्या? ऊपर जाने का है। ಯಾವುದೋ ಬ್ರಿಡ್ಜ್ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದೆ. ಸಿಂಗಲ್ ಬ್ರಿಡ್ಜ್ ಇದೆ. ಹಳ್ಳಿ ಕಡೆ ಮಾಡಿರೋ ಬ್ರಿಡ್ಜ್ ಮೋಸ್ಟ್ಲಿ ಇಲ್ಲಿ ಕೆಳಗಡೆ ಗದ್ದೆಗಳಿದಾವಲ್ಲ, ರೋಡ್ ಮಾಡಬೇಕಿತ್ತು, ಕೆಳಗಡೆ ಗದ್ದೆನೂ ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಬ್ರಿಡ್ಜ್ ಮಾಡಿದ್ದಾರೆ ಅನ್ಕೋತೀನಿ. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಭಾಳ ಉದ್ದ ಬ್ರಿಡ್ಜ್ ಇದೆ, 2 ಕಿಲೋಮೀಟ್ರ್ ಇರ್ಬೋದು. 2 ಲೈನು ಆದರೂ ಓಕೆ, ಚೆನ್ನಾಗಿದೆ. ಹೊಸ ಬ್ರಿಡ್ಜು ಎಲ್ಲ ನೀರಿದೆ ನೋಡಿ. ಅಲ್ಲಿಗಡೆ ರೈಲ್ವೆ ಟ್ರ್ಯಾಕ್ ಬಂತು, ಅದಕ್ಕೆ ಮಾಡಿರೋದು. ಓಕೆ, ರೈಲ್ವೆ ಟ್ರ್ಯಾಕು ಇದೆ, ಗದ್ದೆನೂ ಇದೆ, ಎಲ್ಲ ಇದೆ. ಇಲ್ಲಿಂದ 5 ನಿಮಿಷ ತೋರಿಸ್ತಾ ಇದೆ. ದೇವಸ್ಥಾನ ಬಂದ ಮೇಲೆ ಸಿಗೋಣ.
ಇಲ್ಲಿಂದ ದರ್ಶನ ಮಾಡಿ ಹೊರಟಿದ್ದೀನಿ ಈಗ. ಬಟ್ ಇಲ್ಲೊಂದು ಯಾವುದೋ ಸೆಕ್ಯೂರಿಟಿಯವ್ರು ಹೇಳಿದ್ರು, ಇಲ್ಲೊಂದು ಯಾವುದೋ ಒಳ್ಳೆ ದೇವಸ್ಥಾನ ಇದೆ ಮುಂದೆ ಹೋಗಿ, ಇದಕ್ಕಿಂತ ದೊಡ್ಡ ದೇವಸ್ಥಾನ ಈಶ್ವರನ ದೇವಸ್ಥಾನ ವಾಳಿನಾಥ್ ಮಹಾದೇವ್ ಅಂತ ಏನೋ ಹೇಳಿದರು. ಅಲ್ಲಿಗೆ ಹೋಗಿ ನೋಡಿ ದರ್ಶನ ಮಾಡೋಗಿ ಅಂದರು, ಒಳ್ಳೆ ಸಜೆಷನ್ನು. ಆದ್ದರಿಂದ ಈಗ ಅಲ್ಲಿಗೆ ಹೊರಟಿದ್ದೀನಿ. ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಆಯಿತು, ಚೆನ್ನಾಗಿ ಕೂತ್ಕೊಂಡೆ ಸ್ವಲ್ಪ ಹೊತ್ತು, ಏನು ಬರುತ್ತೋ ಅಂತೆಲ್ಲ ಹೇಳಿ ಪ್ರಾರ್ಥನೆ ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಕ್ಕೆ ಟ್ರೈ ಮಾಡಿ ಬಂದೆ. ಈಗ ಇನ್ನೊಂದು ದೇವಸ್ಥಾನಕ್ಕೆ ಪ್ರಯಾಣ. ಇಲ್ಲಿಂದ ಏನು 6 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಇಲ್ಲ. ನೋಡೋಣ ಆ ದೇವಸ್ಥಾನ ಹೇಗಿದೆ ಅಂತ. ದೇವಸ್ಥಾನ ಬಂದಮೇಲೆ ಸಿಗೋಣ. ಅಲ್ಲಿವರೆಗೆ ಬಾಯ್.